ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನಿಬ್ಬರು ಮಾತನ್ನು ಉಳಿಸ್ಕೋತೀನಿ, ಪ್ಲೀಸ್. ಸರಿ, ನಿನ್ನ ಜೊತೆ ತುಂಬ ವಿಷಯಗಳನ್ನು ಮಾತಾಡೋದಿದೆ. ಮನೆಗೆ ಬಾ, ಇತ್ಯರ್ಥ ಮಾಡೋಣ. ಪದೇ ಪದೇ ಅಪ್ಪನ ಆಜ್ಞೆ ಮೀರಿ ತಪ್ಪು ಮಾಡ್ತಾ ಇದ್ದೀನಿ. ಮದುವೆ ಒಂದು ಮುಗಿಲಿ, ಎಲ್ಲ ಸರಿ ಹೋಗುತ್ತೆ. ಈ ಮುದುಕಿನ ಎಲ್ಲೋ ನೋಡ್ದಂಗಿದೆಯಲ್ಲ. ಕರ್ಣನ್ಗೆ ಏಟಾಗಿರೋದಕ್ಕೂ ಇವಳು ಇಲ್ಲಿ ಬಂದಿರೋದಕ್ಕೂ ಏನು ಸಂಬಂಧ? ನೋ, ಇವಳು ಯಾರೋ ನನ್ಗೆ ಗೊತ್ತಿರೋಳೆ ಅನಿಸ್ತಿದೆ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಂತೆ. How dare you? ಏಯ್, ದುಡ್ಡು ಕಳ್ಸಿದ ಮೇಲೆ ಕಾಲ್ ರಿಸೀವ್ ಮಾಡಕ್ಕೆ ಏನು ದಾಡಿ? ಬಿಸ್ಕೆಟ್ ಹಾಕಿದ್ದೀನಿ ಬೊಗಳು ಅಂದ ತಕ್ಷಣ ನಾಯಿ ಬೊಗಳ್ಬೇಕು ಅಂತಲೇ ಏನಿಲ್ವಲ್ಲ. ತಲೆ ಕೆಟ್ಟರೆ ತಿರುಗಿ ಕಸ್ಲೂಬಹುದು. ಅರ್ಥ ಆಗುತ್ತೆ ಅನಿಸುತ್ತೆ ತಮಗೆ. ಜಾಸ್ತಿ ಮಾತು ಬೇಡ. ಕೆಲಸ ಆಗಬೇಕು, ಎಕ್ಸ್ಟ್ರಾ ದುಡ್ಡು ಹಾಕಿದ್ದೀನಿ. ಏನು ವಿಷಯ? ಈಗೊಂದು ಫೋಟೋ ಕಳಿಸ್ತಿದ್ದೀನಿ, ಸರಿಯಾಗಿ ನೋಡು. ಇವತ್ತೊಂದು ನಾಳೆನೋ ಇವಳು ಕತೆ ಮುಗಿಸ್ಕೊಂಡು ಇವಳೇ ಹೋಗಿದ್ದಾಳೆ. ನೀವ್ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಅವಳ ಕಥೆ ಮುಗಿಯತ್ತೋ ಮುಂದುವರಿಯತ್ತೋ ಅದೆಲ್ಲ ನನಗೆ ಬೇಡ. ಅವಳು ಯಾರು, ಅವಳ ಹಿಂದಿನ ಕಥೆ ಏನು ಎಲ್ಲ ತಿಳ್ಕೊಂಡು ನನಗೆ ಹೇಳು. ಅರ್ಜೆಂಟಾಗಿ ಗೊತ್ತಾಗಬೇಕಾಗಿದೆ. ಸರಿ. ನೀನು ಯಾವ ಹುತ್ತಲಿದ್ದ ಹಾವು ಅಂತ ತಿಳ್ಕೊತೀನಿ ಮುದುಕಿ. ಆಮೇಲಿದೆ ನಿನಗೆ. ಮೇಡಮ್, ನೀವು ಅವಳು ನೋಡಿಕೊಂಡ್ರ ಅವಳೇ ನಿಮ್ಮನ್ನು ನೋಡಿಕೊಂಡ್ಬಂದ್ರ? ಯಾಕೆ, ಏನಾಯ್ತು ಈಗ? ವಾಟ್? ಸರಿಯಾಗಿ ಚೆಕ್ ಮಾಡಿ ಹೇಳ್ತಿದ್ಯಾ ತಾನೆ? ಸರಿಯಾಗಿ ಗೊತ್ತಾಗಿರೋದಕ್ಕೆ ನಾ ಇಷ್ಟೊಂದು ಗಾಬರಿ ಆಗಿರೋದು. ನೀವು ಆವನ್ನುತ್ತ ಕೈ ಹಾಕಿಲ್ಲ, ಆವೇ ನಿಮ್ಮನೆ ಬಿಲ ನೋಡ್ಕೊಂಡಿದೆ. ನೋ, ಅವಳು ಯಾವುದೇ ಕಾರಣಕ್ಕೂ ಆ ಕರ್ಣನ್ ಹತ್ರ ಇರಬಾರ್ದು. ಇಲ್ಲ, ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿರೋ ಸತ್ಯ ಬಹಿರಂಗ ಆದ್ರೆ ಅದು ನನ್ನ ನೆಮ್ಮದಿ ಹಾಳು ಮಾಡುತ್ತೆ. ಕರ್ಣ, ನಿನ್ನನ್ನು ಮುದುಕಿ ಮತ್ತೆ ಅವ್ರ ಫ್ಯಾಮ್ಲಿಯಿಂದ ದೂರ ಇಟ್ಟೇ ಇಡ್ತೀನಿ. ಇಲ್ಲ ಅಂದರೆ ಅವ್ರ ಫ್ಯಾಮ್ಲಿನೇ ನಿನ್ನಿಂದ ಪರ್ಮನೆಂಟಾಗಿ ದೂರ ಮಾಡ್ತೀನಿ.
ಬರಬೇಕು ಬರಬೇಕು. ಹೇಗಿದ್ರು ಹೇಳೋರು ಕೇಳೋರು ಯಾರು ಇಲ್ವಲ್ಲ. ಇದ್ರೂ ನಿಮಗೇನು ಲೆಕ್ಕಕ್ಕಿಲ್ವ? ಮತ್ತ್ಯಾಕೆ ಈ ಭಯದ ನಾಟಕ? ಅದ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬರ್ತಾ ಇದ್ವಿ, ಆದರೆ ಅಷ್ಟರಲ್ಲಿ ಹೇಳದೆ ಹೋದವರು ಕಾರಣ ಹೇಳಿ ಬರೋ ಸೌಜನ್ಯ ತೋರಿಸೋ ಅವಶ್ಯಕತೆ ಇಲ್ಲ. ಆದರೆ ಹೋಗ್ಬೇಕಾಗಿದ್ರೆ ಪರಿವಾರವೇ ಹೊರಟಿತ್ತು. ಉಳಿದವರಲ್ಲಿ ಅವರು ರಾಧಿಕಾ ಜೊತೆ ಕಾರಲ್ಲಿ ಬರ್ತಿದ್ದಾರೆ. ಮತ್ತೆ ಇವಳೇನು ನಿನ್ನ ಕಾವಲಿಗೆ ಬಂದದ್ದ? ಅಡುಗೆ ಮಾಡೋಕ್ಕೆ ಅಂತ ನನ್ನ ಜೊತೆ ಬೇಗ ಬಂದರು. ಶಬಾಷ್. ಕೇಳಬಹುದಾದ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿದ್ಧ ಮಾಡಿಕೊಂಡೇ ಬಂದಿದ್ದೀರಲ್ಲ. ಹಾಗಾದ್ರೆ ನಮ್ಮ ಮಾತು ಕೂಡ ಬೇಗ ಮುಗಿಸೋಣ. ಅಡುಗೆ ಮಾಡೋಕೆ ಬಂದವಳು ನಾಲ್ಗೆ ರುಚಿ ಕಡೆ ಗಮನ ಕೊಟ್ಟರೆ ಸಾಕು. ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಗಾಜು ತುಳಿದ್ರೆ ಗಾಯ ಆಗುತ್ತೆ ಅಂತ ಗೊತ್ತಿರೋದಕ್ಕೆ ಅಲ್ಲೇ ನಿಂತೆ ಅಲ್ವಾ? ಆದರೆ ಈ ಗಾಜನ್ನು ನಾನು ಯಾಕೆ ಹೊಡೆದೆ ಅಂತ ಗೊತ್ತಾಗ್ಲಿಲ್ಲ ಅಲ್ಲ. ನೀನು ಕೊಟ್ಟ ಮಾತು ಹೀಗೆ ಹೊಡೆದದ್ದು. ಅದು ಚೂರಾಗಿ ನಿನ್ನ ಕಾಲಡಿ ಬಿದ್ದಿದ್ರು ಅದನ್ನು ತುಳ್ಕೊಂಡೇ ಹೋಗಿದ್ಯಾ.